पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಮಿಥುನ ರಾಶಿ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಆಗಸ್ಟ್ ತಿಂಗಳ ಜ್ಯೋತಿಷ್ಯ ಮಾಹಿತಿಗಳಿಗೆ ಹಾಗೂ ಈ ತಿಂಗಳ 22ರಂದು ಲಗ್ನಾಧಿಪತಿ ಬುಧ ಗ್ರಹವು ಧನಸ್ಥಾನವಾದಂತಹ ಕರ್ಕ ರಾಶಿಗೆ ಬಂದು ನಿಮಗೆ ವಿಶೇಷ ವ್ಯಾಪಾರ ಹಾಗೂ ಇತರ ವ್ಯವಹಾರಗಳಲ್ಲಿ ಧನಲಾಭ ಉಂಟು ಮಾಡುತ್ತಾರೆ. ದಿನಾಂಕ 16ರಂದು ತೃತೀಯಾಧಿಪತಿ ರವಿಗ್ರಹ ತೃತೀಯ ಶುಭ ಸ್ಥಾನವಾದಂತಹ ಸಿಂಹರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ಎಲ್ಲ ಸರ್ಕಾರಿ ಕಾರ್ಯಗಳು ಹಾಗೂ ಇತರ ಔದ್ಯೋಗಿಕ ಕಾರ್ಯಗಳಲ್ಲಿ ಪ್ರಗತಿ, ಕಾರ್ಯಜಯ ಹಾಗೂ ಧನಲಾಭಗಳು ಉಂಟಾಗುತ್ತವೆ. ತೃತೀಯದಲ್ಲಿರುವ ಶುಕ್ರನಿಂದಲೂ ನಿಮಗೆ ವಿಶೇಷ ಉತ್ಸಾಹ ಹಾಗೂ ಪ್ರಗತಿ ಇರುತ್ತದೆ. 4ರಲ್ಲಿರುವ ಕೇತು ಗ್ರಹದಿಂದ ಆಗಾಗ್ಗೆ ನೀವು ಸಂಚಾರವನ್ನು ಕೈಗೊಳ್ಳುವ ಸಾಧ್ಯತೆ ಇರುತ್ತದೆ. ದಿನಾಂಕ 26ರಂದು 12ನೇ ಸ್ಥಾನದಲ್ಲಿರುವಂತಹ ಮಂಗಳ ಗ್ರಹ ನಿಮ್ಮ ರಾಶಿಗೆ ಬಂದು ನಿಮ್ಮ ಭೂವ್ಯಾಜ್ಯಗಳು ಅಂತಿಮ ರೂಪ ಪಡೆಯುವಂತಹ ಸಾಧ್ಯತೆ ಕಂಡುಬರುತ್ತದೆ. 9ನೇ ಭಾಗ್ಯಭಾವದಲ್ಲಿರುವಂತಹ ಶನಿಗ್ರಹ 8ನೇ ಮನೆಯನ್ನು ವೀಕ್ಷಿಸುವುದರಿಂದ ಉದ್ಯೋಗಗಳಲ್ಲಿ ಸ್ವಲ್ಪ ಅಡೆತಡೆ ಹಾಗೂ ಶೀತಬಾಧೆ ಕಂಡುಬರುತ್ತದೆ. ಶ್ರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸಿರಿ. ಮತ್ತು 10ರಲ್ಲಿರುವಂತಹ ರಾಹುಗ್ರಹದಿಂದ ವಿದೇಶಿ ಉದ್ಯೋಗದ ಒಂದು ಸಾಧ್ಯತೆ ಕಂಡುಬರುತ್ತದೆ. ಗುರುಗ್ರಹ 12ನೇ ಸ್ಥಾನದಲ್ಲಿರುವುದರಿಂದ ಆಗಾಗ್ಗೆ ದೇವತಾ ದರ್ಶನ ಮತ್ತು ಪ್ರಯಾಣದ ಖರ್ಚು ಸಾಧ್ಯತೆಗಳು ಕಂಡುಬರುತ್ತವೆ. ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ಅಥವಾ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಪೂಜೆ ಸಲ್ಲಿಸಿರಿ, ನಿಮಗೆ ಶುಭವಾಗುತ್ತದೆ. ಮಿಥುನ ರಾಶಿಯವರಿಗೆ ಸೋಮವಾರ, ಬುಧವಾರ, ಶನಿವಾರ ನಿಮಗೆ ಅದೃಷ್ಟದ ದಿನಗಳು. ನಿಮ್ಮ ಅದೃಷ್ಟದ ಹರಳು ಬಿಳಿ ಹರಳು ಅಥವಾ ಮುತ್ತು ಮತ್ತು ಇಂದ್ರನೀಲ ಹರಳು ಕೂಡ ನಿಮಗೆ ಶುಭಫಲ. ಆಗಸ್ಟ್ ತಿಂಗಳಿನಲ್ಲಿ ದಿನಾಂಕ 6, 7, 13ರಿಂದ 17, 24, 25, 28ರಿಂದ 30ರವರೆಗೆ ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.